ಒಂದು ಮದುವೆ ಹೇಗೆ ಮಾಡ್ಬೋದು ಸೃಜನಾತ್ಮಕವಾಗಿ ಮತ್ತು ಒಂದು ಅರ್ಥಪೂರ್ಣವಾಗಿ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಇದೇ ನವೆಂಬರ್ ತಿಂಗಳಲ್ಲಿ 8ನೇ ತಾರೀಕು ಬೆಂಗಳೂರಿನ ಪ್ರತಿಷ್ಠಿತ ಕಲ್ಯಾಣ ಮಂಟಪಗಳಲ್ಲಿ ಒಂದಾದಂಥ SRK ಕಲ್ಯಾಣ ಮಂಟಪದಲ್ಲಿ ನಡೆದಂಥ ಒಂದು ವಿವಾಹ ಮಹೋತ್ಸವ ಎಲ್ಲ ಕಾಲಕ್ಕೂ ಕೂಡ ಮಾದರಿಯಾಗುವ ರೀತಿಯಲ್ಲಿ ಅದೊಂದು ಮದುವೆ ನಡೆದಿದೆ. ನೀವೆಲ್ಲ ಅಂದ್ಕೋಬೋದು, ಇವತ್ತು ಮದುವೆ ಅಂತ ಹೇಳಿದ್ರೆ ನಾವೆಲ್ಲ ಸೆಲೆಬ್ರಿಟಿಗಳ ಎಲ್ಲ ಮದುವೆಗಳನ್ನೂ ಕೂಡ ನೋಡಿದ್ದೇವೆ. ಏನು ಅಂಬಾನಿ ಅಂತ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳ ಮದುವೆಗಳನ್ನು ಕೂಡ ನಾವೆಲ್ಲರೂ ಕೂಡ ದೂರದರ್ಶನಗಳ ಮೂಲಕ ನಾವು ಅದನ್ನೆಲ್ಲ ನೋಡಿದ್ದೇವೆ. ಅಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಕೇವಲ ಅವರ ಕೌಟುಂಬಿಕ ವಾತಾವರಣಕ್ಕೆ ಮಾತ್ರ ಸೀಮಿತವಾಗಿರ್ತವೆ. ಅದರ ಆಚೆಗೆ ಏನೂ ಇರೋದಿಲ್ಲ. ಅಂದರೆ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಏನೆಲ್ಲ ಅಗತ್ಯ ಇದೆ ಅದನ್ನು ಆ ಒಂದು ಮದುವೆ ಮಂಟಪಗಳಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಐಷಾರಾಮಿಯಾಗಿ ತೋರಿಸುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಆದರೆ ವಿಶೇಷ ಎನ್ನುವ ರೀತಿಯಲ್ಲಿ ಅಂದರೆ ಬೆಂಗಳೂರಿನ ಸಮಾಜಮುಖಿ ಚಿಂತನೆಗಳನ್ನಿಟ್ಟುಕೊಂಡು ಸಾಮಾಜಿಕವಾಗಿ ಮತ್ತು ಸಮುದಾಯದ ಪರವಾಗಿ ನಿರಂತರವಾಗಿ ತಮ್ಮ ಬದುಕನ್ನು ಕಟ್ಕೊಂಡಂಥವರು ಶ್ರೀಮತಿ ಲಕ್ಷ್ಮೀದೇವಿ ಮತ್ತು ನಮ್ಮ ವರದರಾಜರವರು. ಅವರು ಅವರ ಮಗನ ವಿವಾಹವನ್ನು ಒಂದು ರೀತಿ ಎಲ್ಲ ಕಾಲಕ್ಕೂ ಕೂಡ ಮಾದರಿ, ಬೇರೆಯವರು ಕೂಡ ಅನುಸರಿಸಬಹುದು ಎನ್ನುವ ರೀತಿಯಲ್ಲಿ ಆ ಮದುವೆಯನ್ನು ಅವರು ನಡೆಸಿದ್ದು ಕೂಡ ಅದು ಎಲ್ಲ ಕಾಲಕ್ಕೂ ಕೂಡ ಮಾದರಿ ಆಗುವಂಥದ್ದು. ಏನಂತ ವಿಶೇಷ ಅಂತ ತಾವೆಲ್ಲರೂ ಕೂಡ ಭಾವಿಸಿರ್ಬೋದು. ಏನು ಮಾಡಿರ್ತಾರೆ, ಏನು ಅಚ್ಚುಕಟ್ಟಾಗಿ ಒಂದು ಊಟ ಹಾಕಿರ್ಬೋದು, ಇಲ್ಲ ಐಷಾರಾಮಿಯಾಗಿ ಅಲ್ಲಿ ಬೇರೆ ಬೇರೆ ಗಿಡ ಹೂವುಗಳಿಂದ ಅಲಂಕಾರ ಮಾಡಿರ್ಬೋದು, ಇನ್ನೇನಿರುತ್ತೆ ಅಂತ ಅನ್ಕೋಬೋದು. ಆದರೆ ಅದರ ಆಚೆಗೂ ಕೂಡ ತಮ್ಮ ಕನ್ನಡದ ಪ್ರೀತಿಯನ್ನು ವ್ಯಕ್ತಪಡಿಸೋದಿದೆಯಲ್ಲ, ಒಂದು ಮದುವೆ ಮನೆಯಲ್ಲಿ ಅಲ್ಲಿಯ ವ್ಯವಸ್ಥೆಗಳಿಗೆ ಪ್ರಾಶಸ್ತ್ಯ ಕೊಡೋದ್ರ ಜೊತೆಗೆ ಕನ್ನಡದ ಪ್ರೀತಿಯನ್ನು ಹಂಚ್ಕೊಳ್ಳೋದಿದೆಯಲ್ಲ, ಇದು ಭಾಳ ದೊಡ್ಡದು ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ. ಇಂಥ ವಿಶೇಷವಾದ ಮದುವೆಗಳನ್ನು ನಾನು ಇದುವರೆಗೂ ಕೂಡ ಎಲ್ಲೂ ಕೂಡ ನೋಡಿರಲಿಲ್ಲ. ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಬಡವರಿಂದ ಹಿಡಿದು ಮಧ್ಯಮ ವರ್ಗದವರಿಂದ ಹಿಡಿದು ಮತ್ತು ಪ್ರತಿಷ್ಠಿತ ವ್ಯಕ್ತಿಗಳನ್ನು ಅಲ್ಲಿಗೆ ಆಹ್ವಾನ ಮಾಡೋದ್ರ ಜೊತೆಗೆ ಅಲ್ಲಿ ಕನ್ನಡದ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯುವಂಥ ಕೆಲಸಗಳು ಆ ಮದುವೆ ಮಂಟಪದಲ್ಲಿ ನಡೆದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತದೆ. ಅದನ್ನು ತಾವೆಲ್ಲ ಹೇಗೆ ಅಂತ ಹೇಳಿದ್ರೆ, ಏನು ಒಂದು 500ಕ್ಕೂ ಹೆಚ್ಚು ಜನರು ಕನ್ನಡದ ಆ ಶೆಲ್ಲಗಳನ್ನ ಹಾಕ್ಕೊಂಡು ಇಡೀ ಮದುವೆ ಮಂಟಪವನ್ನು ಒಂದು ರೀತಿ ಕನ್ನಡದ ಒಂದು ಕೇಂದ್ರವನ್ನಾಗಿ ಮಾಡಿದ್ದು, ಕನ್ನಡದ ರಾಜ್ಯೋತ್ಸವದ ಉತ್ಸವವನ್ನಾಗಿ ಮಾಡಿದ್ದು. ಆ ಮದುವೆ ಮಹೋತ್ಸವ ಒಂದು ರೀತಿ ಕನ್ನಡದ ಉತ್ಸವವಾಗಿ ಪರಿವರ್ತನೆ ಆಗಿದ್ದಿದೆಯಲ್ಲ, ಅದು ಲಕ್ಷ್ಮೀದೇವಿ ಮತ್ತು ವರದರಾಜರವರ ಆ ಕನ್ನಡ ಪ್ರೀತಿಗೆ, ಅವರ ಕನ್ನಡ ಅಭಿಮಾನಕ್ಕೆ ಮತ್ತು ಕನ್ನಡದ ಬಗ್ಗೆ ಅವ್ರಿಗಿರುವಂಥ ಒಂದು ಕಾಳಜಿಯನ್ನು ವ್ಯಕ್ತಪಡಿಸಿದ್ದು ಕೂಡ ಭಾಳ ವಿಶೇಷ. ಅವರ ಏಕಮಾತ ಪುತ್ರನ ವಿವಾಹವನ್ನು ಭಾಳ ಅತ್ಯಂತ ವಿಜೃಂಭಣೆಯನ್ನು ಮಾಡೋದ್ರ ಜೊತೆಗೆ ಈ ಕನ್ನಡ ನೆಲದ ಅಸ್ಮಿತೆ ಏನಿದೆ, ಕನ್ನಡ ಭಾಷೆಯ ಬಗ್ಗೆ, ಕನ್ನಡದ ಒಂದು ಬಾವುಟದ ಬಗ್ಗೆ ಮತ್ತು ಕನ್ನಡದ ಬಗ್ಗೆ ಅವರು ಒಂದು ವಿಶೇಷವಾದ ಕಾಳಜಿಯನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮದಲ್ಲಿ ಇಡೀ ವಾತಾವರಣವನ್ನು ಕನ್ನಡಮಯಗೊಳಿಸಿದ್ದಿದೆಯಲ್ಲ, ಅದು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಮೆಚ್ಚುವಂಥದ್ದು. ಇಂಥ ತಮ್ಮ ಮಗನ ವಿವಾಹವನ್ನು ಒಂದು ಕನ್ನಡದ ಉತ್ಸವವಾಗಿ ಮಾಡಿದ್ದಿದೆಯಲ್ಲ, ಇದು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಆ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ನಮ್ಮ ಮೆಚ್ಚುಗೆಯನ್ನು ಮತ್ತು ನಮ್ಮ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ವಿಶೇಷವಾಗಿ ಸಲ್ಲಿಸಬೇಕಾಗಿದೆ. ಹೇಳ್ತೀನಿ, ನಮ್ಮ ತಂದೆ ತಾಯಿ ನಮಗೆ ಭಾಳ ಸಂಪ್ರದಾಯ ಅಂದರೆ ಏನು, ಒಂದು ಉಡುಗೆ ತೊಡುಗೆ ಅಂದರೆ ಏನು, ಹೇಗಿರಬೇಕು, ಮನೆ ಹತ್ರ ಬಂದು ಯಾರಾದ್ರೂ ಏನಾದರೂ ಬಂದು ಕೇಳಿದಾಗ ಹಣ ಆಸ್ತಿ ನೋಡಿ ಯಾರೂ ಬರಲ್ಲ, ಪ್ರೀತಿ ಸ್ಪಷ್ಟದಿಂದ ಬರ್ತಾರೆ. ಡಾಕ್ಟರ್ ಲಕ್ಷ್ಮೀದೇವಿಯವರ ಒಂದು ಸುಪುತ್ರ ಮತ್ತು ಅವರು ತಂದಿರತಕ್ಕಂತಹ ಮಹಾಲಕ್ಷ್ಮಿ ಎಂಬ ಸೊಸೆ ಈ ನವದಂಪತಿಗಳಿಗೆ ಎಷ್ಟರ ಮಟ್ಟಿಗೆ ಅವರು ಕನ್ನಡದ ಪ್ರೀತಿಯನ್ನು ಕೊಟ್ಟಿದ್ದಾರೆ ಅಂದರೆ 8ನೇ ತಾರೀಕು ಬೆಂಗಳೂರಿನಲ್ಲಿ ನಡೆದಂತಹ ಮದುವೆ ಸಾಕ್ಷಿಯಾಗಿದೆ. ಡಾಕ್ಟರ್ ಲಕ್ಷ್ಮೀದೇವಿ ಮತ್ತು ಶ್ರೀಯುತ ವರದರಾಜ್ ಇವರು ದಾಂಪತ್ಯಗಳಿಗೆ ನಾನು ನಿಜಕ್ಕೂ ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ಒಂದು ಮದುವೆ ಮನೆಯಲ್ಲಿ ಅಧ್ಯಕ್ಷ ಹೇಳ್ದಂಗೆ ಊಟ ತಿಂಡಿ ಭಾಳ ಅದ್ಭುತವಾದಂತಹ ಊಟವನ್ನೇ ಕೊಟ್ಟು ಇವತ್ತು ತುಂಬ ಮದುವೆಗಳು ಮಾಡ್ತಾರೆ. ಕನ್ನಡಕ್ಕೆ ಮತ್ತು ಕನ್ನಡ ನಾಡಿಗೆ ಮತ್ತು ಈ ನಾಡು ಕಂಡಂತಹ ವಿದ್ವಾಂಸರಿಗೆ, ಕವಿಗಳಿಗೆ ಜೈಕಾರವನ್ನು ಕೂಗೋದ್ರ ಮೂಲಕ ಇಡೀ ಮದುವೆ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ, ಜೊತೆಗೆ ಕವಿಗೋಷ್ಠಿಯನ್ನು ಸಹ ಅಲ್ಲೇ ಇಟ್ಕೊಂಡು ಅವರಿಗೆ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಪ್ರಮಾಣ ಪತ್ರವನ್ನು ಸಹ ವಿತರಿಸುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲೇ. ಇದು ಮದುವೆ ಮನೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಕವಿಗೋಷ್ಠಿ ಅಂತಕ್ಕಂಥ ಒಂದು ಶೀರ್ಷಿಕೆ ನನಗನ್ಸುತ್ತೆ ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲು ಅಂತ ಅನಿಸುತ್ತೆ. ಇದಕ್ಕೆ ಯಾರು ಸಹಕಾರ ಕೊಟ್ಟಿದ್ದು, ಇದಕ್ಕೆ ಯಾರು ಕಾರಣಕರ್ತರು ಅಂದರೆ ಡಾಕ್ಟರ್ ಲಕ್ಷ್ಮೀದೇವಿ ಮತ್ತು ವರದರಾಜ್ ಅವರ ದಾಂಪತ್ಯಗಳು. ಅವರ ಸುಪುತ್ರ ನವೀನ್ ಮತ್ತು ವಧುವರ ಪದ್ಮಾವತಿ ಇವರ ಮದುವೆ ಸಮಾರಂಭದಲ್ಲಿ
ಮಹಾನ್ ಕನ್ನಡ ನಾಡು ಕಂಡಂತಹ ಚಲನಚಿತ್ರ ನಟರು, ಅದರಲ್ಲೂ ಗಿರಿಜಾ ಲೋಕೇಶ್ ಅಂತವರು, ಎಸ್ ನಾರಾಯಣ್ ಅಂತವರು, ನರೇಂದ್ರ ಬಾಬು ಅಂತವರು, ಮಹಾನ್ ಹಿರಿಯ ಕಲಾವಿದರು, ಚಲನಚಿತ್ರ ದಂಡೆ ಬಂದಿದ್ದಂತಹ ಒಂದು ಸನ್ನಿವೇಶ ನೋಡಿದ್ರೆ ಎಷ್ಟು ಕನ್ನಡದ ಮೇಲೆ ಪ್ರೀತಿ ಇದೆ, ಎಷ್ಟು ಕರ್ನಾಟಕ ಮತ್ತು ಕನ್ನಡಿಗರ ಮೇಲೆ ಇವರಿಗೆ ಅಭಿಮಾನ ಇದೆ ಅಂತಕ್ಕಂಥದ್ದನ್ನು ಡಾಕ್ಟರ್ ಲಕ್ಷ್ಮೀದೇವರು ಮತ್ತು ವರದರಾಜ್ ಅವರು ತೋರಿಸ್ಕೊಟ್ಟಿದ್ದಾರೆ. ಇದು ಬೇರೆಯವರಿಗೆ, ನಮ್ಮಂಥ ಸಂಘಟಕರಿಗೆ ಮತ್ತು ಕನ್ನಡ ನಡಿಗೆ ಒಂದು ಮಾದರಿ. ಯಾಕೆ ನಾನು ಏನೇ ಒಂದು ಕೆಲಸ ಮಾಡಿದ್ರು ನಾನು ಇದ್ದೀನಿ ನಿಮ್ಮ ಜೊತೆಲಿ ಅಂತ ಸಹಕಾರ ಮಾಡಿ, ಸಹಾಯಕ್ಕೆ ಒಂದು ಏನೇ ಒಂದು ಸಹಾಯ ಅಂದರೆ ನಾನು ನಿಮ್ಮ ಜೊತೇಲಿ ಇರ್ತೀನಿ ಅನ್ನೋದೇ ಒಂದು ದೊಡ್ಡ ಸಪೋರ್ಟು. ನಾನು ಅಷ್ಟೇ, ನಾನು ನಿಮ್ಮ ಜೊತೇಲಿ ಇರ್ತೀನಿ ತಾಯಿಯಾಗಿ ಅನ್ನೋದೇ ಒಂದು ಸಪೋರ್ಟು. ಅದೇ ನಾನು ಅವ್ರ ಹತ್ರ ಯಾವಾಗಲೂ ಇಷ್ಟಪಡೋದು ನಮ್ಮಿಬ್ಬರಲ್ಲೂ. ಅವರು ಸರ್ ನನ್ನ ಮೇಲೆ ಭಾಳ ಅಪಾರವಾದಂಥ ಗೌರವ, ನಂಬಿಕೆ, ಪ್ರೀತಿ ತುಂಬ ಇಟ್ಟಿದ್ದಾರೆ. ಆ ಒಂದು ನಾನು ಅಷ್ಟೇ ಒಂದು ಮಗ ಅನ್ನೋದೊಂದು ಪ್ರೀತಿ ವಿಶ್ವಾಸ ಅದನ್ನು ತುಂಬ ಇಟ್ಟಿದ್ದೀನಿ. ಹಾಗೇನೇ ಕೆಲವು ವರ್ಕು ಅಂತ ಬಂದಾಗ ನಾನು ಒಂದು ಸತಿ ಹೇಳಿದೆ, ಸರ್ ನನ್ನ ಮಗನ ಮದುವೆ ಮಾಡಬೇಕು, ನಾನು ಮಗನ ಮದುವೆ ಮಾಡ್ತೀನಿ ಅಂದಾಗ, ಇಲ್ಲ ಮೇಡಮ್ ನಾವು ನಿಮ್ಮ ಸಪೋರ್ಟಾಗಿರ್ತೀವಿ, ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿದರು. ಅದಕ್ಕೆ ಹೇಳಿದೆ, ಸರ್ ನನಗೆ ನನ್ನ ಮಗನ ಮದುವೆಗೆ ಎಲ್ರಿಗೂ ಹೆಂಗೆ ಸಹಕಾರ ನೋಡಿದ್ದೀನಿ, ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕು, ಎಲ್ಲರೂ ಬ್ಲೆಸ್ಸಿಂಗು ಬೇಕು, ಪ್ರತಿಯೊಬ್ಬರೂ ಬೇಕು. ಯಾಕಂದರೆ ಎಲ್ಲರೂ ಮನುಷ್ಯರೇ ಅಲ್ವಾ, ಅವರಲ್ಲಿ ನಾವು ಒಬ್ಬರಾಗಬೇಕು. ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿತ್ತು ಇಷ್ಟೇ, ನೀನು 4 ಜನದಲ್ಲಿ ಬೆರೀಬೇಕು. ಬಡವರು ಶ್ರೀಮಂತರು ಅನ್ನೋದು ಏನೂ ಇಲ್ಲ ಇಲ್ಲಿ. ಎಲ್ಲಿವರೆಗೂ ನೀವು ಬೆರ್ಕೊಂಡು ಹೋಗ್ತೀರೋ ಅಲ್ಲಿವರೆಗೂ ಚೆನ್ನಾಗಿರ್ತೀವಿ ನಾವು ಅಂತ ಹೇಳ್ಬಿಟ್ಟು, ಅದರಿಂದ ನಾನು ಎಲ್ಲರ ಜೊತೆಲೂ ನನ್ನ ಮಗನಿಗೆ ಹೇಳ್ಕೊಟ್ಟಿದ್ದು ಅದೇ ಥರ ನನ್ನ ಮಗನ ಮದುವೆನೂ ಆಯಿತು. ಆಮೇಲೆ ಇನ್ನೊಂದೇನೆಂದರೆ ನನಗೆ ಸಪೋರ್ಟಾಗಿ, ಇಲ್ಲ ಮೇಡಮ್ ನಿಮ್ಮ ಮಗನ ಮದುವೆಗೆ ನಾವೆಲ್ಲರೂ ನಿಲ್ತೀವಿ ಅಂತ ಸರ್ ಚಿಕ್ಕಲ್ಲೂರು ಮಹೇಶ್ ಸರು ರಾಜ್ಯಾಧ್ಯಕ್ಷರು, ಅವರಿದ್ರಲ್ಲೇ ನಾನು ಸಹ ಜನಪರ ಸಾಹಿತ್ಯ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಅವರು ಜೊತೇಲಿ ನಿಂತು ನಾನು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಮಗಂದು ಮದುವೆ ಹೀಗೆ ಆಗಬೇಕು ಅಂತ ಕನಸು ಕಂಡಿದ್ದೆ. ಆ ಕನಸು ನೆನಸಾಯಿತು, ಅದು ಭಾಳ ಖುಷಿಯಾಯಿತು. ಎಲ್ರಿಗೂ ನನ್ನ ಮದುವೆಗೆ ಯಾವುದ್ಯಾವ್ದು ಗಣ್ಯ ವ್ಯಕ್ತಿಗಳು ಬಂದಿದ್ರು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ.